ಐ ಎಮ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ದಿನ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಎಮ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ನಿಮ್ಗೆ ಇಷ್ಟ ಆಗಿಟ್ಟಿದ್ರೆ ಒಂದು ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಏನು ಅರ್ಜಿ ಕರೆದಿದ್ದಾರೆ. 7,150 ಅಪ್ರೆಂಟಿಸ್ಶಿಪ್ ಭಾರತಾದ್ಯಂತ ಇದೆ ಅಂತ ಅವರು ಹೇಳ್ತಿದ್ದಾರೆ. ಈ ಅಪ್ರೆಂಟಿಸ್ಶಿಪ್ ಅಂತಂದರೆ ಇದು ಉದ್ಯೋಗವೇ ಅಥವಾ ಏನು ಅಂತಂದರೆ, ಇಲ್ಲಿ ನಿಮಗೆ ಹಲವು ತಿಂಗಳುಗಳು ಫ್ರೀ ಬ್ಯಾಂಕ್ ಜಾಬ್ ಟ್ರೈನಿಂಗ್ ಕೊಡ್ತಾರೆ. ಬ್ಯಾಂಕಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಒಂದು ತರಬೇತಿಯನ್ನು ನೀಡಿ ಉಚಿತವಾಗಿ, ಜೊತೆಗೆ ತಿಂಗಳಿಗೆ ಸ್ಟೈಫಂಡ್ ಅಂತ ಹೇಳಿ ಕೈ ಖರ್ಚಿಗೂ ಕೂಡ ದುಡ್ಡು ಕೊಡ್ತಾ ಬರ್ತಾರೆ. ಹಾಗಾದರೆ ಇದಕ್ಕೆ ಎಜುಕೇಷನ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಯಾವುದೇ ಗ್ರ್ಯಾಜುಯೇಟ್ ಆದರೂ ಸರಿ, ನೀವು ಅರ್ಹರು ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ಎಷ್ಟು ದಿನ ಇರುತ್ತೆ ಅಂದರೆ 1 ವರ್ಷ ಇರುತ್ತೆ. ಇದು 1 ವರ್ಷ ಅಂದರೆ 12 ತಿಂಗಳು. 12 ತಿಂಗಳಲ್ಲಿ ಸಂಪೂರ್ಣ ಬ್ಯಾಂಕ್ ಬಗ್ಗೆ ನಿಮಗೆ ಎಲ್ಲ ತಿಳಿಸಿ, ಯು ವಿಲ್ ಬಿಕಮ್ ಜಾಬ್ ರೆಡಿ ಫಾರ್ ಎನಿ ಟೈಪ್ ಆಫ್ ಬ್ಯಾಂಕ್ ಜಾಬ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾರ್ಯಾರು ವಿದ್ಯಾರ್ಥಿಗಳು ಜಾಬ್ ಟ್ರೈನಿಂಗ್ಸ್ ತಗೊಂಡು, ಬ್ಯಾಂಕ್ ಜಾಬ್ಸ್ ಟ್ರೈನಿಂಗ್ ತಗೊಂಡು 1 ವರ್ಷ ಅದು ಜಾಬ್ನ ಒಂದು ಕ್ವಾಲಿಫಿಕೇಷನ್ ಆಗುತ್ತೆ, ಅದು ಜಾಬ್ಗೆ ಸಂಬಂಧಪಟ್ಟಂತೆ ವರ್ಕ್ ಎಕ್ಸ್ಪೀರಿಯನ್ಸ್ ಥರ ಆಗುತ್ತೆ. ಅದರ ಬೇಸಿಸ್ ಮೇಲೆ ಬೇರೆ ಕಡೆ ನಂತರದಲ್ಲಿ ಅಪ್ಲೈ ಮಾಡ್ತೀನಿ ಅಂತಿದ್ದೀರಿ, ಈ ನಿಮ್ಮೆಲ್ಲರಿಗೂ ಇದು ಸಿಹಿ ಸುದ್ದಿ. ತಿಂಗಳಿಗೆ ಸ್ಟೈಫಂಡ್ ಅಂತ 15,000 ರೂಪಾಯಿ ಕೊಡ್ತಾ ಬರ್ತಾರೆ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ ಕೈ ಖರ್ಚಿಗೆ ಅಂತ. ಇದು ಕೂಡ ಉಚಿತ ಜಾಬ್ ಟ್ರೈನಿಂಗ್ ಜೊತೆಗೆ ಸಿಗುವಂತಹ ಹಣ ಆಗಿರುತ್ತೆ. ವಯಸ್ಸಂದರೆ ನಿಮಗೆ 20ರಿಂದ 28 ಆಗಿರಬೇಕು. ಅವ್ರು ಹೇಳಿದ್ದು ಎಜುಕೇಷನ್ ಡಿಗ್ರಿ ಆಗಿದ್ರೆ ಸಾಕು ಅಂತ. ಸೊ 28ರ ಒಳಗೆ ನೀವಿದ್ದರೆ ನೀವು ಅರ್ಜಿ ಸಲ್ಲಿಸ್ಬೋದು. ಹಾಗೆ ನಿಮ್ಗೇನಾದ್ರು ಇದು 28ರ ನಂತರವೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಸರ್ಕಾರದ ನಿಯಮದಂತೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಿದ್ದಾರೆ. ಲಾಸ್ಟ್ ಡೇಟ್ ಯಾವತ್ತು ಅನ್ನೋದನ್ನು ತಿಳ್ಕೊಳ್ಳೇಬೇಕು. 8 ಜೂನ್ 2026 ಲಾಸ್ಟ್ ಡೇಟ್ ಇದೆ. ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಸೆಲೆಕ್ಷನ್ ಪ್ರೋಸೆಸ್ಗೆ ಬಂದರೆ ಇವರೊಂದು ಆನ್ಲೈನ್ ಟೆಸ್ಟ್ ಮಾಡ್ತಾರೆ, ಜುಲೈನಲ್ಲೇ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ. ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತಂದರೆ, ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇದ್ದರೆ, ನೀವು ಕರ್ನಾಟಕದ ಭಾಷೆ ಆದಂಥ ಕನ್ನಡ, ಅಫಿಷಿಯಲ್ ಲ್ಯಾಂಗ್ವೇಜ್ ಕನ್ನಡ ನಿಮಗೆ ಓದಲಿಕ್ಕೆ, ಬರೀಲಿಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಮಾತನಾಡೋದಕ್ಕೆ ಎಲ್ಲದಕ್ಕೂ ಬರಬೇಕಾಗಿರುತ್ತೆ. ಇದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್. ಅಕಸ್ಮಾತ್ ನೀವೇನಾದರೂ 10th 12th ಏನಾದರೂ ಈ ಭಾಷೆನ ತಗೊಂಡಿದ್ದಿ, ಪಾಸ್ ಆಗಿದ್ದೀರಾ ಅನ್ನೋದಾದರೆ ಅದರ ಆಧಾರದ ಮೇಲೆ ಇದರ ಎಕ್ಸಂಪ್ಷನ್ ಕೂಡ ಸಿಗಬಹುದು. ಆನ್ಲೈನ್ ಟೆಸ್ಟ್ ಹೇಗಿರುತ್ತೆ ಅಂದರೆ, 100 ಪ್ರಶ್ನೆಗಳನ್ನು ಕೊಡ್ತಾರೆ, ಅದಕ್ಕೆ 100 ಅಂಕಗಳಿರುತ್ತೆ. ಈ 100 ಪ್ರಶ್ನೆನ ನೀವು 60 ನಿಮಿಷದಲ್ಲಿ ಆನ್ಲೈನ್ನಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ಸೊ ಇಲ್ಲಿ ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದರೆ, ಜನರಲ್ ಫಿನಾನ್ಸ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತೆ. OBC ಯಾರ್ಯಾರಿದ್ದೀರಿ, ನಿಮಗೆ ಪ್ರೀ ಟ್ರೈನಿಂಗ್ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಹಮ್ಮಿಕೊಂಡಿರ್ತಾರೆ. ನೀವು ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ನೋಡಿದಾಗ ನಿಮಗೆ ಅದರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಎಲ್ಲೆಲ್ಲಿದೆ ಅಂದರೆ, ಇಡೀ ಭಾರತದಲ್ಲಿದೆ, ಎಲ್ಲ ಹಲವು ರಾಜ್ಯದಲ್ಲಿ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿನಲ್ಲಿ ಹಮ್ಮಿಕೊಂಡಿದ್ದಾರೆ. ರಿಸರ್ವೇಷನ್ಸ್ ಇದೆಯಾ ಅಂದರೆ, ಅದು ಕೂಡ ಸರ್ಕಾರದ ನಿಯಮದಂತೆ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ನಿಮಗೆ ಕಡೆಯದಾಗಿ ಬೇಕಾಗೋದು ನೋಟಿಫಿಕೇಷನ್. ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೋಟಿಫಿಕೇಷನ್ ನಾನು ಏನು ಕೊಡ್ತಾ ಇದ್ದೀವಿ ಅದನ್ನು ನೀವು ಕನಿಷ್ಠ 2 ಬಾರಿ ಆದರೂ ಓದಿ. 2 ಬಾರಿ ಓದಿದಾಗ ನಿಮಗೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ, ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ ಅದರ ಬಗ್ಗೆ, ಹಾಗೂ ಅವರು ಕೊಟ್ಟಿರುವಂಥ ಇತರೆ ಕಂಡೀಷನ್ಸ್ಗಳೆಲ್ಲ ಏನಿರುತ್ತೆ ಎಲ್ಲದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇದ್ರೆ ಕೂಡಲೇ ಅರ್ಜಿ ಸಲ್ಲಿಸಿ. ಕಡೆಯದಾಗಿ ನಿಮಗೆ ಬೇಕಾಗೋದು ನೋಟಿಫಿಕೇಷನ್ ಮತ್ತು ವೆಬ್ಸೈಟ್ ಲಿಂಕ್ಗಳು. ನಾನು ಎಲ್ಲ
ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಅದನ್ನು 2 ಸಾರಿನಾದರೂ ಓದಿ ಅಂತ ನಾವು ತಿಳಿಸ್ತೇವೆ. ಸೊ ಲಾಸ್ಟ್ ಡೇಟ್ ಯಾವತ್ತಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಯಾರ್ಯಾರು ಪದವೀಧರರಿದ್ದೀರಿ, ಯಾರ್ಯಾರಿಗೆ 1 ವರ್ಷ ಕಾಲ ಬ್ಯಾಂಕಿನ ಸಂಪೂರ್ಣ ಜಾಬ್ ಇನ್ಫಾರ್ಮೇಷನ್, ಜಾಬ್ ಟ್ರೈನಿಂಗ್ ಬೇಕು ಅನ್ನೋದಾದರೆ ವಿತ್ ಸ್ಟೈಫಂಡ್, ನೀವು ಲಾಸ್ಟ್ ಡೇಟ್ ಅಷ್ಟರ ಒಳಗೆ ನೀವು ಅರ್ಜಿಗಳನ್ನೆಲ್ಲ ಸಲ್ಲಿಸಬೇಕಾಗತ್ತೆ. 8 ಜೂನ್ 2026. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಆಮ್ ಫಾರ್ ಕೆರಿಯರ್ ಚಾನಲ್, ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ಉದ್ಯೋಗದ ಮಾಹಿತಿ ಪಡಿತಾ ಹೋಗಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ.